ಸೀಟ್ ಮಣಿ ಕವರ್ ಹಾಕಲಿಕ್ಕೆ ಬೇಕಾಗಿರುವ ಮಣಿಗಳು. ಇದು ವೈಟ್ ಕಲರು, ಆಮೇಲೆ ಇದು ಬ್ರೌನ್ ಕಲರು. ಈ ಥರ ಉಂಡೆ ದಾರ ಇರುತ್ತೆ. ಅದನ್ನು ನಾವು ನಮ್ಗೆ ಅಂದಾಜಲ್ಲಿ ಬೇಕಾಗಿರೋಷ್ಟು ನಮ್ಗೆ ಒಂದು ಮೀಟ್ರು ಅಥವಾ 2 ಮೀಟ್ರಷ್ಟು ಉದ್ದುದ ಕಟ್ ಮಾಡಿ ಈ ಥರ ಇಟ್ಕೋಬೇಕು. ಈಗ ಒಂದು ದಾರನ ಈ ಥರ ತಗೊಂಡು ಈ ತುದಿಯಿಂದ ಈ ಥರ ಗಂಟು ಹಾಕೋಬೇಕು. ಈ ಥರ ಗಂಟು ಹಾಕ್ಕೊಂಡು, ಇದು ಸುಜಾತ ಹೇರ್ ಪಿನ್ ಅಂತ ಇರ್ತದಲ್ಲ, ಅದನ್ನು 2 ಬೇಕು ಆಗುತ್ತೆ. ಇದನ್ನು ಕಾಲಿನಲ್ಲಿ ಈ ಥರ ಹೆಬ್ಬೆಟ್ಟಲ್ಲಿ ಹಿಂಗೆ ಹಾಕ್ಕೊಂಡು ಈ ಗಂಟನ್ನ ಮಧ್ಯದಲ್ಲಿ ಬರೋ ಹಾಗೆ ಮಾಡ್ಕೋಬೇಕು. ಈಗ ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ ಮಾಡಿಕೊಂಡು ಇಲ್ಲೊಂದು ಹೇರ್ ಪಿನ್ ಹಾಕೋಬೇಕು. ಈ ಕಡೆ ತುದಿಗೆ ಒಂದು ಹೇರ್ ಪಿನ್ನು, 2 ಹೇರ್ ಪಿನ್ನು. ಇದು 2 ಭಾಗ ಅಂದರೆ 2 ಎಳೆಯಿಂದ ಬರುತ್ತಿದ್ದು. ಈಗ ಒಂದು ಕಡೆ ಹೇರ್ ಪಿನ್ಗೆ ಫಸ್ಟ್ 2 ಬ್ರೌನು, ಆಮೇಲೆ 2 ವೈಟು. ಇದು ನಾನಿವಾಗ ಹಾಕ್ತಾ ಇರೋದು ದೊಡ್ಡ ಸೈಜು ಕವರ್ ಸೀಟು. ಇವಾಗ ಅದೇ ದಾರದಲ್ಲಿ ಹಾಕಿದ್ದೀವಲ್ಲ ಬ್ಲ್ಯಾಕಲ್ಲೇ, ಅದೇ ಬ್ಲ್ಯಾಕಲ್ಲಿ ಈ ಥರ ಉಲ್ಟಾ ಸೇರಿಸ್ಕೋಬೇಕು. ಅವಾಗ ಹಿಂಗೆ ಬಿಟ್ಟು, ಇವಾಗ ಯಾವ ದಾರದಲ್ಲಿ ನಾವು ಸೇರಿಸ್ಕೊಂಡ್ವಲ್ಲ ಮಣಿನ, ಅದೇ ದಾರನೇ ತಗೋಬೇಕು. ತಗೊಂಡು ಇವಾಗ ಒಂದು ವೈಟು, ಒಂದು ಬ್ಲ್ಯಾಕು, ಮತ್ತು ಒಂದು ವೈಟು, ಒಂದು ಬ್ಲ್ಯಾಕು, ವೈಟು, ಬ್ಲ್ಯಾಕು, ವೈಟು, ಬ್ಲ್ಯಾಕು, ಹೀಗೆ 20 ಮಣಿ ಆಗಬೇಕು. 20 ಮಣಿ ಆಗಬೇಕು. ಇವಾಗ ಎಣಿಸ್ಕೋಬೇಕು. ಫಸ್ಟ್ ಒಂದು ವೈಟಿಂದ ಸ್ಟಾರ್ಟ್ ಆದರೆ ಇಲ್ಲಿ ಲಾಸ್ಟ್ ಎಂಡಲ್ಲಿ ಬ್ಲ್ಯಾಕೇ ಬಂದು ಕೂತ್ಕೋಬೇಕು. ಅಂದರೆ ಒಂದು ವೈಟು, ಒಂದು ಬ್ಲ್ಯಾಕು, ಒಂದು ವೈಟು, ಒಂದು ಬ್ಲ್ಯಾಕು, ಒಂದು ವೈಟು, ಒಂದು ಬ್ಲ್ಯಾಕು, ಇದೇ ಥರ 20 ಮಣಿ ಆಗಬೇಕು. 2 ಸೇರಿ 20 ಆಗಬೇಕು. ಅಂದರೆ ವೈಟು 10, ಬ್ಲ್ಯಾಕ್ 10 ಆದರೆ 20 ಮಣಿ ಆಗುತ್ತೆ. ಇದು ದೊಡ್ಡ ಸೀಟು. ಇವಾಗ ಈ ಕಡೆ ದಾರ ಒಂದು ಖಾಲಿ ಈ ಕಡೆ ಇತ್ತಲ್ಲ ಇನ್ನೊಂದು ದಾರ, ಆ ದಾರಕ್ಕೆ ಒಂದು ವೈಟ್ ಹಾಕೋಬೇಕು. ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಹಾಕ್ಕೊಂಬಂದಿದ್ವಲ್ಲ, ಆ ಬ್ಲ್ಯಾಕಲ್ಲಿ ನಮ್ಮ ಕೆಳಗಡೆಯಿಂದ ಮೇಲ್ಗಡೆ ತೂರ್ಕೋಬೇಕು. ಹೀಗೆ ಬರುತ್ತೆ. ಇವಾಗ ಮತ್ತೆ ಅದೇ ದಾರಕ್ಕೆ ಮತ್ತೆ ಒಂದು ವೈಟ್ ಹಾಕೋಬೇಕು. ಈ ಬ್ಲ್ಯಾಕಲ್ಲಿ ಒಂದು ವೈಟ್ ಬಿಟ್ಬಿಟ್ಟು ಬ್ಲ್ಯಾಕಲ್ಲಿ ತಗೋಬೇಕು. ಹೀಗೆ ಇಲ್ಲಿವರೆಗೂ ಹಾಕೊತ ಬರಬೇಕು. ಆ ಕಡೆ ಒಂದೊಂದು ಮಣಿ ವೈಟ್ ಹಾಕೊತ ಬಂದು ಮತ್ತೆ ವೈಟು ಈ ಬ್ಲ್ಯಾಕಲ್ಲಿ ತಗೋಬೇಕು. ಲಾಸ್ಟ್ ಮಣಿಯಲ್ಲಿ ಇವಾಗ ಈ ಥರ ಹಾಕ್ಕೊಂಡಾದ್ಮೇಲೆ ಇವಾಗ ಯಾವ ದಾರದಲ್ಲೇ ವೈಟ್ ಹಾಕೊತ ಬಂದ್ವಲ್ಲ, ಅದೇ ದಾರಕ್ಕೇ ಇವಾಗ 2 ವೈಟ್ ಹಾಕೋಬೇಕು. ಮತ್ತು 2 ವೈಟು, ಒಂದು ಬ್ಲ್ಯಾಕು ಹಾಕೊಂಡು ಹಿಂಗೆ ಬಿಟ್ಟು, ಈ ದಾರ ಇದೆಯಾ ಕೆಳಗಡೆ ದಾರ, ಅದನ್ನು ಈ ಬ್ಲ್ಯಾಕಲ್ಲಿ ಸೇರಿಸ್ಕೋಬೇಕು ಕೆಳಗಡೆಯಿಂದ ಮೇಲ್ಗಡೆಗೆ. ಇವಾಗ ನೋಡಿ, ಈ ಕಡೆ ಹೇಗೆ ಬ್ಲ್ಯಾಕ್ಗಳು ಕೆಳಗಡೆ ಬಂದಿದ್ದಾವಲ್ಲ, ಇದು ಹೀಗೆ ಬರುತ್ತೆ ಕೆಳಗಡೆ. ಇವಾಗ ಈ ಕಡೆ ಕೊನೆ ದಾರ, ಲಾಸ್ಟ್ ದಾರಕ್ಕೆ 2 ಬ್ಲ್ಯಾಕ್ ಹಾಕೋಬೇಕು. ಆಮೇಲೆ 2 ವೈಟು ಅದೇ ದಾರಕ್ಕೇ. ಇವಾಗ ಅದೇ ದಾರನೇ ಕೆಳಗಡೆಯಿಂದ ಮೇಲ್ಗಡೆ ತೊಗೋಬೇಕು, ಲಾಸ್ಟ್ ಮಣಿ ಬ್ಲ್ಯಾಕ್ ಮಣಿಯಲ್ಲಿ. ಓಕೆ, ಅವಾಗ ಹೀಗೆ ಬರುತ್ತೆ ಈ ಶೇಪಲ್ಲಿ. ಇವಾಗ ಅದೇ ದಾರಕ್ಕೇ ಮತ್ತೆ 2 ವೈಟ್ ಹಾಕೋಬೇಕು. 2 ವೈಟ್ ಹಾಕ್ಕೊಂಡು ಈ ಮೇಲ್ಗಡೆ ಒಂದು ವೈಟ್ ಇದೆಯಲ್ಲ ಅದರಲ್ಲಿ ಸೇರಿಸ್ಕೋಬೇಕು. ಈ ದಾರ ಇವಾಗ ಬಿಟ್ಬಿಡ್ಬೇಕು. ಕೆಳಗಡೆ ದಾರ ತಗೊಳ್ಳೋದು ಈ ವೈಟಲ್ಲಿ ಕೆಳಗಡೆಯಿಂದ ಮೇಲಕ್ಕೆ ಸೇರಿಸ್ಕೋಬೇಕು. ಇವಾಗ ಈ ದಾರಕ್ಕೆ 2 ಬ್ಲ್ಯಾಕು ನೋಡಿ, ಇದು ಒಂದು ಮಣಿ ಬಿಟ್ಟು ಮೇಲ್ಗಡೆದು ಒಂದು ಮಣಿ ಬಿಟ್ಟು ಈ ಮಣಿಗೆ ಸೇರಿಸ್ಕೋಬೇಕು. ನೋಡಿ ಹಿಂಗೆ. ಇವಾಗ ಒಂದು ಬ್ಲ್ಯಾಕು, ಒಂದು ವೈಟು, ಒಂದು ಬ್ಲ್ಯಾಕು, 3 ಮಣಿ ಸೇರಿಸ್ಕೊಳ್ತಾ ಹೋಗೋದು. ಇವಾಗ
3 ಮಣಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಮಣಿ ಗ್ಯಾಪ್ ಕೊಡಬೇಕು. ಕೊಟ್ಟು ಇದು 2ನೇ ಮಣಿಗೆ ಹಾಕೋಬೇಕು. ನೋಡಿ ಇವಾಗ ಹಿಂಗೆ ಈ ಮಣಿ ಗ್ಯಾಪ್ ಕೊಡಬೇಕು. ಅಂದರೆ ಇದು ಇನ್ನೊಂದು ಲೈನ್ ಈ ದಾರದಲ್ಲೇ ಬರುತ್ತೆ ಅದು ಅವಾಗ. ಇವಾಗ ಮತ್ತೆ ಒಂದು ವೈಟು, ಒಂದು ಈ ಥರ ಒಂದು ವೈಟ್, ಒಂದು ಬ್ಲ್ಯಾಕು, ಒಂದು ವೈಟು, ಒಂದೊಂದು ಬ್ಲ್ಯಾಕು. ಸೇಮ್ ಹೀಗೆ ಒಂದೊಂದು ಮಣಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೊತ ಹಾಕೊಂಡು ಬರಬೇಕು. ಇವಾಗ ಇಲ್ಲಿಗೆ ಈ ವೈಟಿಗೆ ಲಾಸ್ಟಿಗೆ ಬಂದು ನಿಲ್ಲುತ್ತದೆ. ಆವಾಗ ಈ ಮಣಿ ತೊಗೋಬೇಕು, ಈ ದಾರ ತೊಗೋಬೇಕು. ಈ ದಾರ ತಗೊಂಡು ಈ ಬ್ಲ್ಯಾಕಲ್ಲಿ 2 ಮಣಿ ಹಾಕಿದ್ವಲ್ಲ ಬ್ಲ್ಯಾಕು, ಅದರಲ್ಲಿ ಮೇಲ್ಗಡೆ ಮಣಿಯಿಂದ ಕೆಳಗಡೆ ದಾರ ಇಳಿಸ್ಕೋಬೇಕು. ಅವಾಗ ಇಳಿಸ್ಕೊಂಡು ಇವಾಗ ವೈಟ್ ಹಾಕೋಬೇಕು. ಇದರಲ್ಲಿ ವೈಟ್ ಹಾಕ್ಕೊಂಡು ಒಂದು ನಿಮಿಷ ವೈಟ್ ಹಾಕ್ಕೊಂಡು ಇವಾಗ ಈ ಬ್ಲ್ಯಾಕಲ್ಲಿ ಕೆಳಗಡೆಯಿಂದ ಮೇಲೆ ತೊಗೋಬೇಕು. ಆಮೇಲೆ ಇದು ಬ್ಲ್ಯಾಕ್ ಆದಮೇಲೆ ಈ ಮೇಲ್ಗಡೆ ವೈಟು ಈ ಕಡೆಯಿಂದ ಈ ಕಡೆ ತೊಗೋಬೇಕು. ಆಮೇಲೆ ಈ ಕೆಳಗಡೆ ಇದು ಬ್ಲ್ಯಾಕು 3 ಹಾಕ್ಕೊತ ಬಂದ್ವಲ್ಲ, ಆ ಕಡೆ ಈ ಕಡೆ ಬ್ಲ್ಯಾಕ್ ಹಾಕಿದ್ವಿ, ಮಧ್ಯದಲ್ಲಿ ವೈಟ್ ಹಾಕಿದ್ವಿ. ಇವು 2 ಬ್ಲ್ಯಾಕ್ ಇವಾಗ ಯೂಸ್ ಆಗ್ತವೆ. 2 ಬ್ಲ್ಯಾಕಲ್ಲಿ ದಾರ ಇಳಿಸ್ಕೊಂಬರ್ಬೇಕು. ಇವಾಗ ಮತ್ತೆ ಒಂದು ವೈಟ್ ಹಾಕೋಬೇಕು. ಮತ್ತು ಈ ಬ್ಲ್ಯಾಕಲ್ಲಿ ಕೆಳಗಡೆಯಿಂದ ಮೇಲೆ ಸೇರಿಸ್ಕೊಂಡು ಮೇಲ್ಗಡೆ ವೈಟಿಗೆ ಸೇರಿಸ್ಕೊಂಡು ಈ ಮಧ್ಯದಲ್ಲಿ ಬ್ಲ್ಯಾಕಿಗೆ ಸೇರಿಸ್ಕೊಂಡು ಎಳಿಬೇಕು. ಇವಾಗ ಹೀಗೆ ಬರುತ್ತೆ ನೋಡಿ. ಮತ್ತೆ ಇವಾಗ ಒಂದು ವೈಟು, ಬ್ಲ್ಯಾಕು, ವೈಟು, ಬ್ಲ್ಯಾಕಿಗೆ ಇವಾಗ ಒಂದು ವೈಟ್ ಮಣಿ. ಇವಾಗ ಮತ್ತೆ ಒಂದು ಬ್ಲ್ಯಾಕ್ ಮಣಿಗೆ ಮೇಲ್ಗಡೆ ವೈಟ್ ಮಣಿ, ಕೆಳಗಡೆ ಬ್ಲ್ಯಾಕ್ ಮಣಿ. ಇವಾಗ ಇದಕ್ಕೆ ಫಸ್ಟ್ ಒಂದು ಬ್ಲ್ಯಾಕು, ಒಂದು ವೈಟು ಹಾಕ್ಕೊಂಡು ಇಲ್ಲಿ ನೋಡಿ. ಇವಾಗ ಇಲ್ಲಿ ಮೇಲ್ಗಡೆ ಬ್ಲ್ಯಾಕ್ ಇತ್ತಲ್ಲ, ಆ ಬ್ಲ್ಯಾಕಿಗೆ ಸೇರಿಸ್ಕೋಬೇಕು. ಹಿಂಗೆ ಆ ದಾರ ಬಿಟ್ಟು ಈ ಇನ್ನೊಂದು ದಾರ ತೊಗೋಬೇಕು, ಮೇಲ್ಗಡೆ ದಾರ. ಇವಾಗ ಒಂದು ವೈಟು ಫಸ್ಟು, ಆಮೇಲೆ ಒಂದು ಬ್ಲ್ಯಾಕು ಹೀಗೆ ಹಾಕ್ಕೊಂಡು ಈ ದಾರ ಆಪೋಸಿಟ್ ದಾರನ ಈ ಕೆಳಗಡೆಯಿಂದ ಮೇಲ್ಗಡೆ ಸೇರಿಸ್ಕೋಬೇಕು ವೈಟಲ್ಲಿ. ಇವಾಗ 2 ವೈಟು, ಒಂದು ಬ್ಲ್ಯಾಕು ಹಾಕ್ಕೊಂಡು ಈ ಕೆಳಗಡೆ ದಾರನ ಈ ಬ್ಲ್ಯಾಕಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಸೇರಿಸ್ಕೋಬೇಕು. ಇವಾಗ ಅದು 2 ಲೈನ್ ಮುಗೀತು. ಮತ್ತು ಇವಾಗ 2 ಬ್ಲ್ಯಾಕು, 2 ವೈಟು ಕೆಳಗಡೆಯಿಂದ ಲಾಸ್ಟ್ ಮಣಿಗೆ ಕೆಳಗಡೆಯಿಂದ ಹಿಂಗೆ ಸೇರಿಸ್ಕೋಬೇಕು. ಇವಾಗ 2 ವೈಟು, ಆದಮೇಲೆ ಒಂದು ಬ್ಲ್ಯಾಕು, 2 ವೈಟು, ಒಂದು ಬ್ಲ್ಯಾಕ್ ಆದಮೇಲೆ 2 ವೈಟ್ ಹಾಕೋಬೇಕು. ಇನ್ನು ಇಲ್ಲಿ ಗಂಟ ವೈಟೇ ಹಾಕೋತ ಬರಬೇಕು. 3 ವೈಟ್ ಹಾಕ್ಕೊಂಡು ಇಲ್ಲಿ ಮಧ್ಯದಲ್ಲಿ ಒಂದು ಮಣಿ ಗ್ಯಾಪ್ ಕೊಟ್ಟು ಈ 2ನೇ ಮಣಿಗೆ ಸೇರಿಸ್ಕೊತೀನಿ. ಮತ್ತು ಇವಾಗ ದಾರ ಇದು ಖಾಲಿಯಾಗಿ ಮುಗೀತಲ್ಲ, ಇದಕ್ಕೆ ಬೇರೆ ದಾರ ಕಟ್ಕೋಬೇಕು. ಒಂದು ನಿಮಿಷ. ಇಲ್ಲಿ ನೋಡಿ, ಈ ದಾರದಲ್ಲಿ ಹೀಗೆ ಸೇರಿಸ್ಕೊಂಡು ಹಿಂಗೆ ಹಾಕ್ಕೊಂಡು ಕಟ್ಕೋಬೇಕು. ಸಣ್ಣದಾಗಿ ಗಂಟು ಸಣ್ಣದಾಗಿ ಹಾಕಬೇಕು, ಇಲ್ಲಾಂದರೆ ಮಣಿ ಒಳಗಡೆ ತೂರ್ಕೊಳ್ಳಲ್ಲ. ಹಾಕಿ ಎಳಿಬೇಕು. ಆವಾಗ ಎತ್ತಿನ ಇದಕ್ಕೆ ಹಾಕ್ಕೊಂಡು ಮತ್ತು 3 ವೈಟು, ಇವಾಗ ಈ ಬ್ಲ್ಯಾಕಿಗೆ ಸೇರಿಸ್ಕೋಬೇಕಿನ್ನು. ಈ ದಾರ ಇದನ್ನ ಈಗ ಇಲ್ಲಿಗೆ ಬಿಟ್ಟು ಈ ದಾರ ತಗೋಬೇಕು. ಅವು ವೈಟಲ್ಲಿ ಎಳ್ಕೋಬೇಕು, ಕೆಳಗಡೆ ತೊಗೋಬೇಕು ಆ ದಾರನ. ತೊಗೊಂಡಾದ್ಮೇಲೆ ನೋಡಿ, ಇದಕ್ಕೊಂದು ಬ್ಲ್ಯಾಕ್ ಹಾಕ್ಕೋಬೇಕು. ಈಗ ಹಾಕ್ಕೊಂಡು ಈ ಬ್ಲ್ಯಾಕಲ್ಲಿ ಸೇರಿಸ್ಕೋಬೇಕು, ಮೇಲ್ಗಡೆ ಬ್ಲ್ಯಾಕು, ಆಮೇಲೆ ಇದು ವೈಟು ಹಿಂಗೆ ಹಾಕ್ಕೊಂಡು ಇನ್ನು ವೈಟ್ ಹಾಕ್ಕೊತ ಬರಬೇಕಿನ್ನು.
ಆ ಗಂಟು ಈ ಥರ ಮಣಿ ಒಳಗಡೆ ಸೇರಿಸ್ಬೇಕು, ಅಂದರೆ ಬಿಚ್ಚಿಕೊಳ್ಳಲ್ಲ ಅದು. ನೆಕ್ಸ್ಟು ಇವಾಗ ಇದಕ್ಕೂ ದಾರ ಕಟ್ಕೋಬೇಕು. ಇವಾಗ ಇದಕ್ಕೆ ಮತ್ತೆ ವೈಟು, ಇವಾಗ ಒಂದು ವೈಟು ಒಂದು ಬ್ಲ್ಯಾಕು ಹಾಕ್ಕೊಂಡು ಈ ಮೇಲ್ಗಡೆ ವೈಟ್ ಇದೆಯಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಇವಾಗ ಈ ದಾರ ಬಿಟ್ಟು ಇನ್ನೊಂದು ದಾರ ಇದೆಯಲ್ಲ ಆ ದಾರ ತಗೋಬೇಕು. ಈ ಬ್ಲ್ಯಾಕಲ್ಲಿ ತೊಗೋಬೇಕಾದ ದಾರನ ಕೆಳಗಡೆ ತೊಗೊಂಬರ್ಬೇಕು. ಈಗ ಅದಕ್ಕೆ ಒಂದು ಬ್ಲ್ಯಾಕು ಒಂದು ವೈಟು, ಈ ಮೇಲ್ಗಡೆ ಬ್ಲ್ಯಾಕಿಗೆ ಸೇರಿಸ್ಕೋಬೇಕು. ಮತ್ತು ಇವಾಗ ವೈಟ್ ದಾರದಲ್ಲಿ ಎಳ್ಕೊಬೇಕು ಹಿಂಗೆ. ಇವಾಗ ಒಂದು ವೈಟು ಒಂದು ಬ್ಲ್ಯಾಕು, ಅದಾದಮೇಲೆ ಆ ದಾರ ಬಿಟ್ಟು ಆ ಕಡೆ ದಾರ ತೊಗೋಬೇಕು. ಈ ಬ್ಲ್ಯಾಕಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ತುರುಗಿಸ್ಕೊಂಡು ಎಳಿಬೇಕು ಹಿಂಗೆ. ಇವಾಗ ಮೇಲ್ಗಡೆ ದಾರಕ್ಕೆ ಎರಡು ವೈಟು ಒಂದು ಬ್ಲ್ಯಾಕು, ಅದು ಆ ದಾರ ಬಿಟ್ಟು ಈ ಕೆಳಗಡೆ ದಾರನ ಸೇರಿಸ್ಕೋಬೇಕು ಈಗ. ಇವಾಗ ಇದು 3 ಲೈನ್ ಮುಗೀತು. ಅಂದರೆ ಇದು 1 ಲೈನು, ಇದು 2 ಲೈನು, ಇದು 3 ಲೈನು ಮುಗೀತು. ಇವಾಗ ಇದು 4ನೇ ಲೈನ್ ಹೋಗುತ್ತೆ. ಇವಾಗ 4 ಲೈನು ಸೇಮ್ ಹಾಗೇ ಫಸ್ಟ್ 2 ಬ್ಲ್ಯಾಕ್ ಹಾಕ್ಕೊಂಡು ಆಮೇಲೆ 2 ವೈಟ್ ಹಾಕೋಬೇಕು. ಅದೇ ದಾರನೇ ತೊಗೋಬೇಕು ಕೆಳಗಡೆಯಿಂದನೇ, ಅದೇ ದಾರಕ್ಕೇ ಕೆಳಗಡೆ ಬ್ಲ್ಯಾಕಲ್ಲಿ ಸೇರಿಸ್ಕೋಬೇಕು, ಮೇಲ್ಗಡೆ ತೊಗೋಬೇಕು. ಇವಾಗ ಇದು ಅದೇ ದಾರಕ್ಕೆ 2 ವೈಟ್ ಹಾಕೋಬೇಕು, ಹಾಕ್ಕೊಂಡು ಇದೇ ವೈಟಲ್ಲಿ ಸೇರಿಸ್ಕೋಬೇಕು. ಮತ್ತು ಒಂದು ಬ್ಲ್ಯಾಕು ಮತ್ತು 2 ವೈಟು. ಇಲ್ಲಿ ಏನು ಮಣಿ ಗ್ಯಾಪ್ ಕೊಡೋ ಹಾಗಿಲ್ಲ. ಇನ್ನು ಇಲ್ಲಿ 2 ವೈಟು ಸೇರಿಸ್ಕೊಳ್ಳುವಾಗ ಮಣಿ ಗ್ಯಾಪ್ ಕೊಡಬಾರ್ದು. ಅದಾದಮೇಲೆ ಈ ಕಡೆಯಿಂದ ಒಂದೊಂದು ಮಣಿ ಗ್ಯಾಪ್ ಕೊಟ್ಕೊತ ಬರಬೇಕು. ಇವಾಗ ಇಲ್ಲಿ ಒಂದು ಬ್ಲ್ಯಾಕು 2 ವೈಟ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಇಲ್ಲೊಂದು ಮಣಿ ಗ್ಯಾಪ್ ಕೊಟ್ಟಿದ್ದೀನಿ. ಈ ವೈಟಲ್ಲಿ ಹಾಕೋಬೇಕು. ಈಗ ನಾನು ಕನ್ಫ್ಯೂಸ್ ಮಾಡ್ಕೊಬೇಡಿ. ಇವಾಗ 3 ವೈಟ್ ಹಾಕೊತ ಬರಬೇಕು. ಇನ್ನು ಒಂದೊಂದು ಮಣಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೊತ ಬರಬೇಕು. ಆ ಮಣಿ ಬಿಟ್ಟು ಈ ಮಣಿಗೆ ಹಾಕಿದ್ದೀನಿ. ಮತ್ತು 3 ಮಣಿ ವೈಟು. ಸ್ವಲ್ಪ ಲೂಸ್ ಬಿಟ್ಕೊಂತ ಬರಬೇಕು ಈಗ. ಮತ್ತು 3 ವೈಟು. 3 ವೈಟ್ ಆದಮೇಲೆ ಇವಾಗ 2 ಬ್ಲ್ಯಾಕು ಒಂದು ವೈಟು ಹಾಕ್ಕೊಂಡು ಈ ಲಾಸ್ಟ್ ಬ್ಲ್ಯಾಕಲ್ಲಿ ಸೇರಿಸ್ಕೊಂಡ್ಬಿಡ್ಬೇಕು. ಈಗ ಇವಾಗ ದಾರ ಬಿಟ್ಟು ಈ ದಾರ ತಗೋಬೇಕು. ಇದರಲ್ಲಿ ವೈಟಲ್ಲಿ ಮೇಲ್ಗಡೆ ಮಣಿಗೆ ತೂರಿಸ್ಕೊಂಡು ಕೆಳಗಡೆ ತೊಗೋಬೇಕು. ಈ ದಾರ ಡೌನ್ಗೆ ತಗೊಂಡು ಬ್ಲ್ಯಾಕ್ ಹಾಕೋಬೇಕು. ಈಗ ಮೇಲೆ ಒಂದು ಈ ಬ್ಲ್ಯಾಕಲ್ಲಿ ಸೇರಿಸ್ಕೊಂಡು ಮೇಲ್ಗಡೆ ಬ್ಲ್ಯಾಕು, ಆಮೇಲೆ ಇದು ವೈಟು. ಈಗ ಇಲ್ಲಿ ವೈಟ್ ಹಾಕೋಬೇಕು. ಇನ್ನೆಲ್ಲ ವೈಟ್ ಹಾಕ್ಕೊತ ಬರಬೇಕಿನ್ನು.
ಈಗ ಇದೇ ದಾರಕ್ಕೆ ಒಂದು ವೈಟು, ಫಸ್ಟ್ ವೈಟು, ಆಮೇಲೆ ಒಂದು ಬ್ಲ್ಯಾಕು, ಆಮೇಲೆ ಆ ಮೇಲ್ಗಡೆ ದಾರನ ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ಆ ದಾರ ಬಿಟ್ಟು ಮೇಲ್ಗಡೆ ದಾರ ತಗೋಬೇಕು. ಅದಕ್ಕೆ 2 ವೈಟು, ಒಂದು ಬ್ಲ್ಯಾಕು ಹಾಕಿ ಈ ಕೆಳಗಡೆ ದಾರನ ಈ ಬ್ಲ್ಯಾಕಲ್ಲಿ ಸೇರಿಸ್ಕೋಬೇಕು. ಈಗ ಇವಾಗ ಇದನ್ನು 4 ಲೈನು ಕಂಪ್ಲೀಟ್ ಆಯಿತು. ಇದು ಮೇಲ್ಗಡೆ ಬರೋದೇ 4 ಲೈನು. 5ನೇ ಲೈನು ಸ್ವಲ್ಪ ಹೀಗೆ ಬರುತ್ತೆ. 1 2 3 4 ಮುಗೀತು. ಇವಾಗ ಏನು ಹಾಕೋಬೇಕು ಅಂದರೆ ಒಂದು ವೈಟು, ಒಂದು ಬ್ಲ್ಯಾಕು, ಒಂದು ವೈಟು ಹಾಕ್ಕೊಂಡು ಈ ವೈಟಲ್ಲಿ ಸೇರಿಸ್ಕೋಬೇಕು. ಆಮೇಲೆ ಇವಾಗ ಒಂದು ಬ್ಲ್ಯಾಕು, 2 ವೈಟು, ಇನ್ನೆಲ್ಲ ವೈಟ್ ಹಾಕ್ಕೊತ ಬರಬೇಕು. 3 ವೈಟು. ನೋಡಿ ಸ್ವಲ್ಪ ಲೂಸ್ ಬಿಟ್ಕೊತ ಬರಬೇಕು, ಅಂದರೆ ನೀಟಾಗಿ ಬರುತ್ತೆ ಅದು. ಇವಾಗ ಈ ಬ್ಲ್ಯಾಕಲ್ಲಿ ಸೇರಿಸ್ಕೊಂಡಾದ್ಮೇಲೆ ಇವಾಗ 2 ಬ್ಲ್ಯಾಕ್ ಹಾಕೋಬೇಕು, ಒಂದು ವೈಟ್ ಹಾಕೋಬೇಕು. ಅದಕ್ಕೆ ಹಾಕ್ಕೊಂಡು ಈ ಬ್ಲ್ಯಾಕಿಗೆ ಸೇರಿಸ್ಕೋಬೇಕು, ಆಯಿತಾ. ಇವಾಗ ಈ ಲಾಸ್ಟಲ್ಲಿ ಒಂದು ವೈಟು, ಒಂದು ಬ್ಲ್ಯಾಕು ಹಾಕಿ ಇದನ್ನು ಈ ದಾರ ಬಿಟ್ಬಿಡ್ಬೇಕು. ಹೀಗೆ ಬಿಟ್ಟು ಈ ದಾರ ತೊಗೋಬೇಕು. ಇನ್ನು ಈ ದಾರ ಈ ವೈಟಲ್ಲಿ ಸೇರಿಸ್ಕೋಬೇಕು. ಮೇಲ್ಗಡೆಯಿಂದ ಕೆಳಗಡೆ ತೊಗೋಬೇಕು. ಇದನ್ನು ತಗೊಂಡು ಇವಾಗ ಇಲ್ಲಿ ಬ್ಲ್ಯಾಕ್ ಮಣಿ ಹಾಕೋಬೇಕು ಕೆಳಗಡೆ. ಇದಕ್ಕೆ ಸಿಂಗಲ್ ಒಂದೊಂದೇ ಹಾಕೊತ ಹೋಗೋದಲ್ಲ, ಈ ಬ್ಲ್ಯಾಕಲ್ಲಿ ಸೇರಿಸ್ಕೋಬೇಕು. ಇನ್ನು ವೈಟು, ಈಗ ಇದಕ್ಕೆ ಮತ್ತೆ ವೈಟು, ಇಲ್ಲಿ ವೈಟೇ ಹಾಕೋಬೇಕು. ಇಲ್ಲಿ ಇನ್ನೇನು ಹಾಕೊಳ್ಳೋಂಗಿಲ್ಲ. ಈ ಕಡೆ ಕೊನೆ ದಾರಕ್ಕೆ 2 ಮಣಿ ಹಾಕಿಬಿಟ್ಟಿದ್ವಲ್ಲ, ಆ ಬ್ಲ್ಯಾಕಲ್ಲೇ ತೊಗೋಬೇಕು ನಾವು ಈಗ ದಾರಾನ. ನೋಡಿ ಇವಾಗ ಇದು ಹೀಗೆ ಬಂದಿತ್ತು ಬ್ಲ್ಯಾಕು ಲೈನು, 2 ಲೈನ್ ಹೀಗೆ ಬಂದಿತ್ತು. ಇನ್ನು ಮುಂದೆ ಹೀಗೆ ಸ್ಟ್ರೈಟ್ ಬರಬೇಕದು. ಹಾಗಾಗಿ ಇವಾಗ ಆ ಕಡೆ ಕೊನೆ ದಾರಕ್ಕೆ ಮತ್ತೆ ಒಂದು ವೈಟು, ಒಂದು ಬ್ಲ್ಯಾಕು, ಒಂದು ವೈಟು ಹೀಗೆ ಹಾಕೊತಾಗಬೇಕು. ಇದು ತುಂಬ ಲೆಂತ್ ಆಗಿಬಿಡ್ತದೆ ಪೂರ್ತಿ ವಿಡಿಯೋ ತೋರಿಸ್ಬೇಕು ಅಂದರೆ. ಇದು ಇವಾಗ ಕಾರ್ನರ್ ಇಷ್ಟೇ ಇರೋದು. ಕಾರ್ನರ್ ಒಂದು ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ಬರೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.